ಸ್ನೇಹಿತರೆ, ಇವತ್ತಿನ ಈ ಕತೆ ಸಾವಿರಾರು ಜನರ ಜೀವನ ಬದಲಿಸಿದ ಘಟನೆ. ಇದೊಂದು ವರ್ಷದ ಹಿಂದೆ ನಡೆದ ನಿಜ ಘಟನೆ. ನಾನು ಹೀಗೆ ಒಂದಿನ ದಿನಪತ್ರಿಕೆ ಓದುತ್ತಿರುವಾಗ ಮೊದಲನೇ ಪುಟದಲ್ಲಿನೇ ಒಂದು ಕಾಲು ಭಾಗದಷ್ಟು ಏನೋ ಒಂದು ಜಾಹೀರಾತಿತ್ತು. ಯಾವುದೋ ಜಾಹೀರಾತು ಎಂದು ಪುಟ ತಿರುಗಿಸಿ ಮುಂದಿನ ಪುಟಕ್ಕೆ ಹೋದೆ. ತಕ್ಷಣ ಅನಿಸಿತು, ಹಿಂದಿನ ಪುಟದ ಜಾಹೀರಾತು ವಿಚಿತ್ರ ಅಲ್ವಾ ಅದು ಅಂತ ಪುನಃ ತಿರುಗಿಸಿದೆ. ಯಾಕೆ ವಿಚಿತ್ರ ಅಂದರೆ, ಯಾರು ಜಾಹೀರಾತು ಕೊಡುತ್ತಾರೋ ಅವರದ್ದು ಏನೋ ಮಾರಾಟ ಮಾಡುವ ವಸ್ತು ಇದ್ದರೆ ಅಥವಾ ಏನಾದರೂ ವಿಷಯ ಹೇಳುವುದಿದ್ದರೆ ಮಾತ್ರ ಜಾಹೀರಾತು ಕೊಡುತ್ತಾರೆ. ಇಲ್ಲಿ ಯಾವ ಕಂಪನಿ ಹೆಸರೂ ಇಲ್ಲ, ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲವೇ ಇಲ್ಲ. ಬರೀ ಒಂದು ಪತ್ರದ ಥರ ಇದೆ. ಸೃಜನಶೀಲವಾಗಿದೆ ಅಲ್ವಾ ಜಾಹೀರಾತು, ನೋಡೋಣ ಅಂತ ಓದೋಕೆ ಶುರು ಮಾಡಿದೆ. ಅದೊಂದು ಪತ್ರ ಆಗಿತ್ತು. ಒಬ್ಬ ತಾಯಿ ಪತ್ರಿಕೆ ಓದುಗರಿಗೆ ಬರೆದಂತಹ ಪತ್ರ. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಆ ಪತ್ರ ಓದೋದಕ್ಕೆ 2 ನಿಮಿಷ ಸಾಕು. ಆ 2 ನಿಮಿಷ ಓದೋದ್ರೊಳಗೆ ನನಗೆ ಗೊತ್ತಿಲ್ಲದ ಹಾಗೆ ಕಣ್ಣಿಂದ ನೀರು ಸುರಿದು ಪೇಪರ್ ಹಸಿಯಾಗಿತ್ತು. ಇವತ್ತಿಗೂ ಆ ಪತ್ರ ನನ್ನನ್ನು ಕಾಡುತ್ತೆ. ಒಬ್ಬ ತಾಯಿ ಬರೆದಂತಹ ಪತ್ರ ಓದುಗರಿಗೆ. ಅದರಲ್ಲಿ ಏನಿತ್ತಂದರೆ, ಪ್ರಿಯ ಓದುಗ, ಈಗ ತಾನೇ ನನ್ನ 20 ವರ್ಷದ ಏಕಮಾತ್ರ ಪುತ್ರನ ಸಮಾಧಿ ಮಾಡಿ ಬಂದಿದ್ದೇನೆ. ಎದೆ ಜಲ್ಲಂತು. ಏಕಮಾತ್ರ ಮಗ, 20 ವರ್ಷದ ಮಗನನ್ನು ಸಮಾಧಿ ಮಾಡಿ ಈಗ ತಾನೇ ಬಂದಂಥ ತಾಯಿ ಪತ್ರ ಬರೆಯುವಂಥ ಒತ್ತಡ ಏನಿತ್ತು ಆಕೆಗೆ? ಪತ್ರಿಕೆಯಲ್ಲಿ ಪತ್ರ ಬರೆದು ತಿಳಿಸುವಂಥದ್ದು ಏನಿತ್ತು? ಆಕೆ ಹೇಳುತ್ತಾಳೆ, ಈಗ ತಾನೇ ನನ್ನ 20 ವರ್ಷದ ಮಗನನ್ನು ಸಮಾಧಿ ಮಾಡಿ. ನನ್ನ ಮಗ ಓದಿನಲ್ಲಿ ಬಹಳ ಹಿಂದಿದ್ದ. ಕಷ್ಟ ಇತ್ತು, ಒದ್ದಾಡಿದ. ಅವನ ಸ್ನೇಹಿತರು, ಅವನ ಶಿಕ್ಷಕರು, ಸುತ್ತಮುತ್ತಲ ಜನ ಎಲ್ಲ ಸಹಾಯ ಮಾಡಿದರು. ಹೇಗೋ ಒದ್ದಾಡಿಕೊಂಡು ನನ್ನ ಮಗ ಪಾಸಾದ. ಒಂದು ಹಂತಕ್ಕೆ ಬಂದ. 12ನೇ ಕ್ಲಾಸ್ ಮುಗಿಸಿದ. ಇನ್ನು ಮುಂದೆ ಕಲಿಯೋಕೆ ಆಗಲ್ಲ ಎಂದ. ಬೇಡ, ಕೆಲಸ ಮಾಡು ಎಂದು ಕೆಲಸ ಕೊಡಿಸಿದೆ. ದಿನ ಕೆಲಸಕ್ಕೆ ಹೋಗೋನು ಸಾಯಂಕಾಲ ಬರ್ತಿದ್ದ. ನಿನ್ನೆ ದಿನ ಕೆಲಸಕ್ಕೆ ಹೋಗುವಾಗ ಹಾಗೆ ಹೇಳಿ, ಅಮ್ಮ ಸಾಯಂಕಾಲ 7 ಗಂಟೆಗೆ ಬರ್ತೀನಿ, ಊಟ ಮಾಡೋಣವಂತೆ ರಾತ್ರಿ ಎಂದು ಹೇಳಿದನು. ಆಯಿತು ಮಗು, ಹಾಗೆ ಮಾಡೋಣ ಅಂತ ಹೇಳಿದೆ. ಆ ಪುಣ್ಯಾತ್ಮ ಆ 7 ಗಂಟೆಗೆ ಎಲ್ಲಿಂದ ಫೋನ್ ಮಾಡಿದನೋ ಗೊತ್ತಿಲ್ಲ. ನನಗೆ ಫೋನ್ ಮಾಡಿದ. ಅಮ್ಮ, ನಾನು ಹೇಳಿದಂಗೆ 7 ಗಂಟೆಗೆ ಬರೋಕ್ಕಾಗ್ತಿಲ್ಲ. ನನಗೆ ಇನ್ನೊಂದು ಕೆಲಸ ಬಂದಿದೆ, ಅದು ಮುಗಿಸಿಕೊಂಡು ಬರ್ತೇನೆ. ನನಗೋಸ್ಕರ ಊಟಕ್ಕೆ ಕಾಯಬೇಡ, ಊಟ ಮುಗಿಸಿಬಿಡು ನೀನು. ಇಲ್ಲಪ್ಪ, ನಾನು ಕಾಯ್ತೀನಿ ಮಗು, ಇನ್ನೊಂದು ತಾಸು ಆದರೂ ಅಡ್ಡಿ ಇಲ್ಲ ಮಗು, ಕೂಡ್ತೀನಿ ಅಂದೆ. ಬೇಡಮ್ಮ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀ ಊಟ ಮಾಡಿ ಮುಗಿಸಿಬಿಡು. ಆಯ್ತಪ್ಪ, ಹುಷಾರಾಗಿರು ಅಂತ ಹೇಳಿ ಫೋನ್ ಇಡೋಕೆ ಹೋದೆ. ನನ್ನ ಮಗ ಕೂಗಿಕೊಂಡ ಆ ಕಡೆಯಿಂದ, ಅಮ್ಮ ಫೋನ್ ಇಡಬೇಡ, ನಿನಗೆ ಒಂದು ವಿಷಯ ಹೇಳಬೇಕು ಅಂತ ಎಷ್ಟೋ ದಿನದಿಂದ ಮನಸ್ಸು ಮಾಡಿಕೊಂಡಿದ್ದೆ ಗೊತ್ತಾ. ಯಾಕೋ ಶಬ್ದ ಬಾಯಿಂದ ಹೊರಗೆ ಬರ್ತಾ ಇರಲಿಲ್ಲ. ನಿನ್ನ ಮುಂದೆ ನಿಂತುಕೊಂಡು ಹೇಳೋಕೆ ಆಗಲಿಲ್ಲ ನನಗೆ. ಈಗ ಹೇಳಬೇಕು ಅನಿಸಿಬಿಟ್ಟಿದೆ, ಹೇಳ್ತೀನಿ, ಕೇಳಿಸಿಕೊಂಡು. ಏನು ಮಗು, ಏನದು? ನಿನ್ನಂಥ ತಾಯಿ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಾನು ಇಡೀ ಪ್ರಪಂಚ ಸುತ್ತಾಡಿಕೊಂಡು ಬಂದರೂ ನಿನ್ನಂಥ ತಾಯಿ ಸಿಗೋಕ್ಕೆ ಸಾಧ್ಯವಿಲ್ಲ. ನನ್ನಿಂದ ಎಷ್ಟು ಕಷ್ಟಪಟ್ಟಿಯಲ್ಲ ನೀನು. ನನಗೆ ಸರಿಯಾಗಿ ಓದೋಕೆ ಆಗಲಿಲ್ಲ. ಪರೀಕ್ಷೆಯಲ್ಲಿ ನಪಾಸಾದೆ. ನನ್ನ ಶಿಕ್ಷಕರು ಬೈದರು. ನೀನು ಹೋಗಿ ಬೈಸ್ಕೊಂಡು ಮುಖ ಕೆಂಪು ಮಾಡಿಕೊಂಡು ಬರ್ತಿದ್ದೆ. ಒಂದು ದಿವಸನೂ ಬೈಲಿಲ್ಲ. ನನಗೆ ಅರ್ಥ ಆಗದೆ ಹೋದಾಗ ನೀನು ನನ್ನ ಸ್ನೇಹಿತರ ಮನೆಗೆ ಹೋಗಿ ಅವರ ನೋಟ್ಸ್ಗಳನ್ನು ತಂದು ಅವರ ವಿಷಯ ನನ್ನ ಮುಂದೆ ರಾತ್ರಿಯಲ್ಲೆಲ್ಲ ಹೇಳ್ತಿದ್ದೆಲ್ಲ ಅಮ್ಮ. ನೀನು ಬಹಳ ಕಷ್ಟಪಟ್ಟಿದ್ದೀಯ ನನಗೋಸ್ಕರ ನೀನು, ನಂಗೆ ಗೊತ್ತು. ಆದರೆ ಏನು ಕೊಟ್ಟೆ ನಾನು ನಿನಗೆ? ಆದರೆ ಹೇಳ್ತೀನಮ್ಮ, ನಿನ್ನಂಥ ತಾಯಿ ಈ ಜಗತ್ತಿನಲ್ಲಿ ಸಿಗೋ ಸಾಧ್ಯವಿಲ್ಲ. ಇಲ್ಲೋ ಮಗ, ಹಂಗೆ ಅನ್ಬೇಡ, ನೀನು ಬಹಳ ಒಳ್ಳೆ ಹುಡುಗ ನನಗೆ ಅಂತ ನಾನು ಹೇಳೋಕೆ ಹೋದೆ. ಅಷ್ಟರಲ್ಲಿ ಅವನು ಫೋನ್ ಇಟ್ಟುಬಿಟ್ಟ. ಮುಂದೆ 1 ತಾಸಿಗೆ ಸುದ್ದಿ ಬಂತು. ಯಾವ ಮೋಟರ್ ಸೈಕಲ್ ಮೇಲೆ ನನ್ನ ಮಗ ಬರುತ್ತಿದ್ದನೋ ಅದು ಆಕ್ಸಿಡೆಂಟ್ ಆಯಿತು. ನಿಮ್ಮ ಮಗನನ್ನು ಹುಬ್ಬಳ್ಳಿ ಕಿಮ್ಸ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಬರ್ತಿದ್ದೇವೆ, ನೀವು ಬನ್ನಿ ಅಂತ ಪೊಲೀಸರು ನನಗೆ ಫೋನ್ ಮಾಡಿದರು. ನನ್ನ ಇಡೀ ಜೀವನವನ್ನು ನನ್ನ ಹೃದಯದಲ್ಲಿ ತುಂಬಿಕೊಂಡು ಗಾಬರಿಯಿಂದ, ಆತಂಕದಿಂದ ಆಸ್ಪತ್ರೆಗೆ ಓಡಿದೆ. ನನ್ನ ಮಗನನ್ನು ICUದಲ್ಲಿ ಹಾಕಿದ್ದಾರೆ.
ಆ ಕನ್ನಡಿಯಲ್ಲಿ ನೋಡಿದೆ ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡ್ತಿದ್ದಾನೆ. ಆದರೆ ಎಲ್ಲ ನನ್ನ ಮಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿದ. ಬೆಳಗ್ಗೆ ಅಂದರೆ ಇವತ್ತು 10 ಗಂಟೆಗೆ ಸಾವಿಗೆ ಶರಣಾದ. ನನಗೇನು ದುಃಖ ಗೊತ್ತಾ? ನನ್ನ ಮಗ ನನಗೆ ಹೇಳಿದ, ಅಮ್ಮ ನಿನ್ನಂಥ ತಾಯಿ ಇಡೀ ಪ್ರಪಂಚದಲ್ಲಿಲ್ಲ ಅಂದ. ನಾನು ಅವನಿಗೆ ಹೇಳಬೇಕಿತ್ತು, ಹಾಗೆ ಅನ್ಕೋಬೇಡು, ನಿನ್ನಂಥ ಮಗನೂ ಕೂಡ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳಬೇಕು ಅಂತಿದ್ದೆ. ಆದರೆ ಆಗಲಿಲ್ಲ, ಫೋನ್ ಇಟ್ಬಿಟ್ಟಿದ್ದ ಅವನಾಗ್ಲೇನೆ. ನಾನು ನಿಮಗೆಲ್ಲ ಒಂದು ಮಾತನ್ನು ಹೇಳಬೇಕು. ನಿಮಗೆ ಯಾಕೆ ಹೇಳ್ತೀನಿ ಈ ಕತೆ, ಯಾಕೆ ಬರಿತಿದ್ದೀನಿ ಈ ಪತ್ರವನ್ನು? ನನ್ನ ಮಗ ನನಗೆ ಕೊನೆ ಮಾತು ಹೇಳಿದನಲ್ಲ, ಆ ಮಾತು ನನ್ನ ಜೀವವಿರೋವರೆಗೂ ನನ್ನ ಕಿವಿಯಲ್ಲಿ ಗುನುಗುನಿಸ್ತಾ ಇರ್ತದೆ. ಹೇಳಿಕೊಂಡು ಬದುಕಬಲ್ಲೆ ನಾನು. ಆದರೆ ನನ್ನ ಮಗನಿಗೆ ಕೊನೆ ಮಾತು ಹೇಳೋಕ್ಕಾಗಲಿಲ್ವಲ್ಲ ಅಂತ ದುಃಖ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಪತ್ರದ ಮೂಲಕ ನಿಮಗೆಲ್ಲ ಹೇಳ್ತಿದ್ದೇನೆ. ನಿಮಗೆ ಆ ಅವಕಾಶ ಇದೆ, ನಿಮ್ಮ ಮಕ್ಕಳಿಗೆ ಹೇಳೋ ಅವಕಾಶ ಇದೆ. ತಕ್ಷಣ ಹೇಳಿಬಿಡಿ. ಮಗು ಚೆನ್ನಾಗಿದ್ದೀಯಾ ಅಂತ ಹೇಳಿ. ತಪ್ಪು ಮಾಡಿದ್ದೀಯಾ ಅಂತ ಬರೀ ಪನಿಷ್ಮೆಂಟ್ ಕೊಡೋಕೆ ಹೋಗಬೇಡಿ. ಯಾಕೆಂದರೆ ನಾಳೆ ಮಗು ಸಿಗಲಿಕ್ಕಿಲ್ಲ ನಿಮಗೆ. ಆದ್ದರಿಂದ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಿ ಮಕ್ಕಳ ಹತ್ರ. ನಿಮ್ಮ ಮನಸ್ಸಿನ ದುಃಖಗಳನ್ನು, ಸಂತೋಷಗಳನ್ನು ಮಕ್ಕಳ ಜೊತೆ ಹಂಚಿಕೊಳ್ಳಿ. ಯಾಕೆಂದರೆ ನಾಳೆ ದಿನ ಸಿಗುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. ಆದ್ದರಿಂದ ನಿಮ್ಮಲ್ಲಿ ಅಭಿಪ್ರಾಯ ಇಷ್ಟೇ ಕೇಳುಗರೆ, ನಮ್ಮ ಮಕ್ಕಳು ಹಾಗೂ ಕುಟುಂಬದವರೊಂದಿಗೆ ದಿನಕ್ಕೆ ಒಂದಿಷ್ಟು ಸಮಯ ಮೀಸಲಿಡಿ. ಅವರ ಜೊತೆ ಮಾತಾಡಿ, ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ. ಮುಂದೆ ತುಂಬ ತಡ ಆಗೋದು ಬೇಡ. ಸ್ನೇಹಿತರೆ, ಇವತ್ತಿನ ಈ ಕತೆ ಇಷ್ಟವಾಗಿದ್ದರೆ ಮರೆಯದೇ ಒಂದು ಲೈಕ್ ಮಾಡಿ. ಹಾಗೆಯೇ ಈ ಕತೆ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ. ಹಾಗೆಯೇ ಇದೇ ತರಹದ ಇಂಟ್ರೆಸ್ಟಿಂಗ್ ಕಥೆಗಳು ಇನ್ನೂ ನಿಮಗೆ ಬೇಕು ಅನಿಸಿದರೆ ನಮ್ಮ ಈ ಯಶ್ ಅಡ್ಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ಹೊಸ ಕತೆ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.